ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಚಾನಲ್ನ ಇದುವರೆಗೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೇನೆ ಇರೋದು ಈ ಒಂದು ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಪ್ರಸ್ತುತ ಹುಡುಗಿಯರ ಒಂದು ಹುಡುಕಾಟದಲ್ಲಿರ್ತಕ್ಕಂಥ ನಮ್ಮ ಚಾನಲ್ಲು ನಮಗೆ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಮಸ್ತಾಗಿರ್ತಕ್ಕಂಥ ಪ್ರೊಫೈಲ್ ಕಳಿಸಿರೋದು ಪ್ರಸ್ತುತ ಒಬ್ಬ ಬ್ರೋಕರ್ ಅವರು ಕಳಿಸಿದ್ದಾರೆ, ರಾಮಾನಂದ ಭಟ್ ಶಾಸ್ತ್ರಿ ಅಂತ. ಸೊ ಈ ಒಂದು ಬ್ರೋಕರ್ ಅವರು ನಮಗೆ ಕಳಿಸಿರ್ತಕ್ಕಂಥ ಮಾಹಿತಿ ಜೊತೆಗೆ ಹುಡುಗ ಯಾವ ರೀತಿ ಇರಬೇಕು ಅನ್ನೋ ಥರ ಕೆಲವೊಂದಿಷ್ಟು ಡೀಟೇಲ್ಸ್ಗಳನ್ನು ಕಳಿಸಿದ್ದಾರೆ. ಈಕೆ ಹೆಸರು ನೋಡೋದಾದರೆ ಶಿಲ್ಪಾ ಹಿರೇಮಳ್ಳೂರು ಅಂತ ಈಕೆ ಹೆಸರು. ಊರು ಬಂದು ಪ್ರಸ್ತುತ ಸಿಗ್ಗಾವಿ. ಎಲ್ಲಿ ಬರುತ್ತೆ ಅಂದರೆ ಹಾವೇರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಿಗ್ಗಾವಿ ಊರಿನಲ್ಲಿ ವಾಸವಾಗಿರೋದು. ಹೆಸರು ನೋಡಿದರೆ ಶಿಲ್ಪಾ ಪಾಟೀಲ್. ವಯಸ್ಸು ಬಂದು ಬರೀ 26ರ ವಯಸ್ಸು. ಊರು ಬಂದು ಹಿರೇಮಳ್ಳೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂತಹ ಒಂದು ಸಂಸ್ಕೃತ ಉಳ್ಳಂತಹ ಒಬ್ಬ ಹೆಣ್ಣು ಮಗಳಾಗಿದ್ದಾರೆ. ಈಕೆ ರಾಶಿ ನೋಡೋದಾದರೆ ವೃಷಭ ರಾಶಿ, ನಕ್ಷತ್ರ ನೋಡಿದರೆ ಕೃತಿಕ ನಕ್ಷತ್ರ. ಉದ್ಯೋಗದಲ್ಲಿ ಹಾಲು ಸಂಗ್ರಹಣಾ ಕೇಂದ್ರದಲ್ಲಿ ಲೆಕ್ಕ ಸಹಾಯಕಿಯಾಗಿ ಒಂದು ಉದ್ಯೋಗ ಸಹ ಮಾಡ್ತಾ ಇದ್ದಾರೆ, ಪ್ಲಸ್ ಸ್ಯಾಲ್ರಿ ಸಹ ಸಿಗ್ತಾ ಇದೆ. ಇಷ್ಟೊಂದು ದುಡಿದು ಸ್ಯಾಲ್ರಿ ತೆಗೆದುಕೊಂಡು ಮನೆಯ ಜವಾಬ್ದಾರಿ ನಡೆದುಕೊಂಡು ಹೋಗ್ತಕ್ಕಂಥ ಈ ಒಂದು ಹೆಣ್ಣು ಮಗಳಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿಯಲ್ಲಿರಬೇಕು ಅನ್ನೋದು, ಯಾವ ಕಾಸ್ಟ್ ಮತ್ತು ಕ್ಯಾಟಗರಿ, ಯಾವ ರೀತಿಯಲ್ಲಿ ಇರಬೇಕು ವ್ಯಕ್ತಿತ್ವ ಅನ್ನೋದರ ಸ್ವಲ್ಪ ಮಾಹಿತಿ ನೋಡೋಕ್ಕೂ ಮುನ್ನ, ಇವರ ತಂದೆಯವರು ಹಾಲು ಉತ್ಪಾದಕರ ಕೇಂದ್ರದಲ್ಲಿ ಕೆಲಸ, ತಾಯಿಯವರು ಮನೆಯಲ್ಲಿ ಹೌಸ್ ವೈಫ್, ತಂಗಿ ಒಬ್ಬಳಿದ್ದಾಳೆ, ಅವಳು PUC ಓದ್ತಾ ಇದ್ದಾಳೆ ಅಂತ ನಮಗೆ ತಿಳಿಸಿರೋದು. ಬ್ರೋಕರ್ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟು ನಂತರ ಹುಡುಗ ಯಾವ ರೀತಿ ಇರಬೇಕು ಅಂತ ಕೇಳಿದಾಗ ಅವರು ಹೇಳಿರೋ ಪಾಯಿಂಟು, ಫ್ಯಾಷನ್, ಸ್ಟೈಲ್ ಆ್ಯಂಡ್ ಸಿಟಿಯ ಹುಡುಗ, ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. ಹೌದು, ಸಿಗ್ಗಾವಿದಲ್ಲಿನೇ ಒಬ್ಬ ಹಳ್ಳಿಯ ಹುಡುಗಿ ಆಗಿರೋದು ಈಕೆ, ಒಪ್ಕೊಳ್ತೀನಿ. ಹಾಗಂತ ಸಿಟಿಯ ಹುಡುಗನ ಮದುವೆ ಆಗಬಾರ್ದು ಅಂತ ಏನಾದರೂ ಪಾಯಿಂಟ್ಗಳಿದೆಯಾ, ಏನಾದರೂ ಆರ್ಡ್ರ್ ಇದೆಯಾ? ಇಲ್ವಲ್ಲ. ಅವಳ ಲೈಫ್ ಸ್ಟೈಲು ಈ ರೀತಿಯೇ ಎಂಜಾಯ್ ಮಾಡಬೇಕು ಮದುವೆ ಆದ ನಂತರ ಅಂತ ಇದ್ದರೆ ಅದನ್ನು ಪ್ರಕಾರ ಹೋಗ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಬ್ಬ ಪ್ಯಾಷನ್ ಮತ್ತು ಸ್ಟೈಲಿಶ್ ಇರತಕ್ಕಂಥ ಹುಡುಗ ಇರಬೇಕು. ಅವನ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಬೇಕು ಮತ್ತು ಒಳ್ಳೆಯ ಸ್ಟೈಲಿಶ್ ಹುಡುಗ ಆಗಿದ್ದರೆ ಅವನಿಗೆ ನಾನು ಲುಕ್ಕಲ್ಲಿ ಇಷ್ಟಪಟ್ಟು ನಾನು ಮದುವೆ ಆಗ್ತೀನಿ. ಆ್ಯಂಡ್ ಅವನಿಗೆ ಏನಾದರೂ ಒಳ್ಳೆಯ ರೀತಿಯಲ್ಲಿ ಅಂದರೆ ಹೆಂಡತಿಗೆ ಇಂಪ್ರೆಸ್ ಮಾಡುವಂಥ ಟೆಕ್ನಾಲಜಿ ಗೊತ್ತಿದ್ದರೆ ಫಸ್ಟು 1 ಇಯರ್ ಲವ್ ಮಾಡ್ತೀನಿ, ಆನಂತರ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅವಳನ್ನು ಇಷ್ಟಪಡೋ ಥರ ಮಾಡುವಂಥ ಟೆಕ್ನಿಕ್ ನಿಮಗೆ ಗೊತ್ತಿದ್ದರೆ ಮಾತ್ರ ಅವರು ನಿಮ್ಮನ್ನು ಫಸ್ಟು ಲವ್ ಮಾಡಿ ನಂತರ ಮದುವೆ ಆಗ್ತಾರೆ. ಎರಡನೇ ಪಾಯಿಂಟು, ಪ್ರಸ್ತುತ 1.4 ವರ್ಷಗಳ ಕಾಲ ವಯಸ್ಸಿನ ವ್ಯತ್ಯಾಸ ಇದ್ದರೂ ಕೂಡ ಅಭ್ಯಂತರ ಇಲ್ಲ. ಅಂದರೆ 1 ವರ್ಷ 2 ವರ್ಷ ನನಗಿಂತ ದೊಡ್ಡವನಿದ್ದಾನೆ, ಏನು ಮಾಡೋದು ಅಂತ ಇದ್ದರೆ ದಯವಿಟ್ಟು ತಲೆನೇ ಕೆಡಿಸ್ಕೋಬೇಡಿ, ನನಗೆ ನಿಮ್ಮ ಅಪ್ಲಿಕೇಶನ್ನ ಕಳಿಸಿ, ನಾನು ಓದಿ ನನ್ನ ಡಿಸಿಷನ್ನ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಾಡರ್ನ್ ವೆಬ್ ಇರಬೇಕು. ಸೋಷಿಯಲ್ ಇವೆಂಟ್ಸ್ ಮತ್ತು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡುವನಾಗಿರಬೇಕು. ಸೋಷಿಯಲ್ ಇವೆಂಟ್ ಮತ್ತು ಫಂಕ್ಷನ್ಗಳಿಗೆ ಅಟೆಂಡ್ ಮಾಡುವನಂದರೆ ಎಲ್ಲಾದರೂ ಏನಾದರೂ ಫಂಕ್ಷನ್ ಅದಾಯಿತು ಅಂದರೆ ಬಾ ಇಬ್ಬರು ಕೂಡ ಹೋಗೋಣ, ಹೆಂಡ್ತಿ ಎಲ್ಲ ಫ್ಯಾಮಿಲಿ ತೆಗೆದುಕೊಂಡು ಹೋಗೋಣ, ಈ ರೀತಿ ಮೈಂಡ್ ಸೆಟ್ ಇರ್ತಕ್ಕಂಥ ಹುಡುಗ ಇರಬೇಕು. ಸೊ ಜನರಲಾಗಿ ಹೇಳಬೇಕು ಅಂದರೆ ಈಗಿನ 2026ನೇ ಇಸ್ವಿಗೆ ಯಾವ ರೀತಿಯಲ್ಲಿ ಚೇಂಜಸ್ ಆಗಿದ್ದಾರೆ ಹುಡುಗರು ಎಲ್ಲ ಜನ್ರೇಷನ್ನು, ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥ ಹುಡುಗ ಇರಬೇಕು. ಕ್ಲಿಯರ್ ಆ್ಯಂಡ್ ಕಟ್ಟಾಗಿ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ದರೆ ಸಾಕು. ಅವರ ಡೀಟೇಲ್ಸ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ DM ಅಲ್ಲಿ ಒಂದು Gmail ID ಕೊಟ್ಟಿದ್ದೇನೆ. ಆ ಒಂದು Gmail IDಗೆ ಮೇಲ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ, ಅದು ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ. ಸೊ ಆಯಿತು, ಇವಾಗ ಎಲ್ಲ ಡೀಟೇಲ್ಸ್ಗಳಿಗೆ ಸಂಬಂಧಿಸಿದಂತೆ ಎಂಥ ರೀತಿಯ ಹುಡುಗ ಸಿಕ್ಕ. ಇವಾಗ ಅವನಿಗೆ ನಿಮ್ಮ ಕಡೆಯಿಂದ ಸಿಗ್ತಕ್ಕಂಥದ್ದು ಏನಂದರೆ, ಹುಡುಗಿ ಕಡೆಯಿಂದ ಸಿಗ್ತಕ್ಕಂಥದ್ದು ಏನು, ಆ್ಯಕ್ಚುಲಿ ಇವಳು ಹಾಲು ಉತ್ಪಾದಕ ಘಟಕ ಕೇಂದ್ರದಲ್ಲಿ ಕೆಲಸ ಮಾಡುವುದರಿಂದ ಸ್ಯಾಲ್ರಿ ಅಲ್ಪ ಸ್ವಲ್ಪ ಬರುತ್ತೆ. ಅದರಲ್ಲಿ ಫ್ಯಾಮ್ಲಿ ಜೊತೆಗೆ ಅವರ ತಂದೆಯವರು ಮತ್ತು ಇನ್ನಿತರ ಬೇರೆಯವರ ಒಂದು ಆ ಕಡೆ ಈ ಕಡೆ ಕೊಡಬೇಕು ಅಂದರೆ ಸ್ವಲ್ಪ ದುಡ್ಡು ಉಳಿಯುತ್ತೆ. ಆ ಒಂದು ದುಡ್ಡನ್ನು ಇಟ್ಕೊಂಡು ಈ ಕಾರನ್ನು ಖರೀದಿ ಮಾಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಈಕೆ. ಹಾಗಾಗಿ ದುಡ್ಡನ್ನು ಸೇವಿಂಗ್ ಮಾಡಿರ್ತಕ್ಕಂಥ ನಾನು, ಆ ಒಂದು ದುಡ್ಡಿಂದ ಈ ಒಂದು ಕಾರು ತೆಗೆದುಕೊಂಡಿರ್ತಕ್ಕಂತಹ ಬಯಕೆಯಲ್ಲಿರ್ತಕ್ಕಂಥ ನಾನು, ನೀವು ಸಿಕ್ಕ ಬಳಿಕ ಈ ಒಂದು ನನ್ನ ಬಯಕೆಯ ಕಾರನ್ನು ನಿಮಗೆ ಗಿಫ್ಟ್ ರೂಪದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಮ್ಯಾಟ್ರು, ಅರ್ಥ ಆಯ್ತಾ? ಸೊ ಈ ಒಂದು ಮ್ಯಾಟ್ರ್ ಫಿನಿಶ್ ಆಗಿರ್ತಕ್ಕಂಥ ರಿಫ್ಲೆಕ್ಸಿವ್ ಆಗಿರ್ತಕ್ಕಂಥ ಐಡಿಯಾಗಳನ್ನು ಪ್ರಸ್ತುತ ಈಕೆ ಓಡಿಸ್ಬಿಟ್ಟು ಅವರ ತಂದೆಯವ್ರಿಗೂ ಗೊತ್ತಿಲ್ಲ. ಸೊ ಮಗಳುಂಟು ನೀವುಂಟು ಇಬ್ಬರ ಮಧ್ಯೆ ಮಾತ್ರ ಈ ಒಂದು ವಿಷಯ ಇರಬೇಕು ಅಂತ ಹೇಳಿದ್ದಾರೆ. ಗಾಡಿ ಹೆಂಗಿದೆ ನೋಡೋದಕ್ಕೆ, ಇದು ಮಹೇಂದ್ರ XIV 300 ಗಾಡಿ ಆಗಿರೋದು. ಇದರ ಇಂಜಿನ್ ಬಂದರೆ 1197 cc, ಪೆಟ್ರೋಲ್ ವೇರಿಯಂಟ್ 1497 cc,
ಮತ್ತು ಡೀಸೆಲ್ ವೇರಿಯಂಟ್ 2 ರೀತಿಯಲ್ಲಿ ವೇರಿಯಂಟ್ಗಳಲ್ಲಿ ನಿಮಗೆ ಗಾಡಿ ಸಿಗುತ್ತೆ. ಯಾವ್ದು ಬೇಕಾ ತೆಗೆದುಕೊಳ್ಬೋದು. ಇದರ ಟಾಪ್ ಸ್ಪೀಡ್ ನೋಡೋದಾದರೆ 170 ಸ್ಪೀಡಲ್ಲಿ ಲಾಂಗ್ ಡ್ರೈವ್ ಇಬ್ಬರು ಕೂಡ ಹೋಗಿ ಏನೂ ಸಮಸ್ಯೆ ಆಗಲ್ಲ. ದುಡ್ಡಿಗೆ ಸ್ವಲ್ಪ ಮೈಲೇಜಿಂಗ್ಗೆ ಅಂತ ಟೆನ್ಷನ್ ಆಗಕ್ಕೆ ಹೋಗ್ಬೇಡಿ. 170 ಕಿಲೋಮೀಟರ್ವರೆಗೂ ಹೋದರೆ ನೀವು 17ರಿಂದ 20 ಕಿಲೋಮೀಟರ್ವರೆಗೂ ಒಂದು ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಒಳಗಡೆ 5 ಸೀಟ್ ಇದೆ. ಆರಾಮಾಗಿ ಇಬ್ಬರು ಕೂಡ ಎಲ್ಲಾದರೂ ಸೈಡ್ ಹಾಕಿ ಮಲ್ಕೊಂಡು ಏನೆಲ್ಲ ಮಾಡಬೇಕು ಎಲ್ಲನೂ ಕೂಡ ಮಾಡ್ಬೋದು. ಆ್ಯಂಡ್ ಈ ಕಡೆ ನೋಡೋದಾದರೆ ಪ್ರಸ್ತುತ ಇದರ ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸೀಟು ಮತ್ತು ಸ್ಟೇರಿಂಗು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬಿಕಾಸ್ ನಿಮಗೆ ಕಾರ್ ಹೊಡೆಯೋಕ್ಕೂ ಅಂತ ಬರುತ್ತೆ, ಅದಕ್ಕೋಸ್ಕರ ನಿಮಗೆ ಲೈಕ್ ಆಗಬೇಕಲ್ವಾ. ಸುಮ್ಮನೆ ಯಾವುದಾದ್ರೂ ಏನಾದರೂ ತೋರಿಸ್ತಿದ್ದೀನಿ ಅಂತ ಡಿಸ್ಲೈಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಬಹುಶಃ ನೀವು ನೋಡಿರಲ್ಲ ಇಂಥ ಒಂದು ಗಾಡಿಗಳನ್ನು, ಇವಾಗ ನೋಡ್ತಾ ಇದ್ದೀರಾ. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅಫ್ಕೋರ್ಸ್ ಒಪ್ಕೊಳ್ತೇನೆ. ಸೊ ಮಾಹಿತಿಗಳನ್ನು ಬ್ರೋಕರ್ ಅವ್ರಿಗೆ ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಡೀಟೇಲ್ಸ್ ಅಂದರೆ ನಿಮ್ಮ ಚೆನ್ನಾಗಿರ್ತಕ್ಕಂಥ ಫೋಟೋ, ನಿಮ್ಮ ಬಯೋಡಾಟಾ ಅಂತಾರಲ್ಲ ಅದೆಲ್ಲನೂ ಕೂಡ ಆ ಒಂದು ಮೇಲ್ಗೆ ಕಳಿಸಿಕೊಡಿ. ನಂತರ ಪ್ರತಿಯೊಂದು ವೆರಿಫಿಕೇಷನ್ ಮಾಡಿಬಿಟ್ಟು ನಂತರ ಆ ಒಂದು ಬ್ರೋಕರ್ ಆ ಒಂದು ಹುಡುಗಿಗೆ ಕಳಿಸ್ತಾರೆ. ಅವಳ ಕಡೆಯಿಂದ ಒಪ್ಪಿಗೆ ಸಿಕ್ಕಿದ್ರೆ ಆಕೆ ಡೈರೆಕ್ಟಾಗಿ ನಿಮ್ಮ ನಂಬರ್ಗೆ ಕಾಲ್ ಮಾಡ್ತಾಳೆ. ಇದು ನಡೀತಕ್ಕಂಥ ಪ್ರೊಸೆಸಿಂಗ್ ಆಗಿರುತ್ತೆ. ಸೊ ಯಾವುದಾದ್ರೂ ಇದೇ ರೀತಿ ಹೊಸ ಪ್ರೊಫೈಲ್ ಬಂದರೆ ನಾನು ವೀಡಿಯೋ ಮಾಡಿಬಿಟ್ಟು ತಿಳಿಸ್ತಾ ಹೋಗ್ತಾ ಇದ್ದೆ. ನಮ್ಮ ಚಾನಲಲ್ಲಿ ಹುಡುಗಿ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಟೈಮ್ಗೆ ಒಂದು ಕಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಬಾಯ್.